ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ವಿರಾಟ್ ಕೊಹ್ಲಿ ಭಾರತ ಕ್ರಿಕೆಟ್ ತಂಡದ ಶ್ರೇಷ್ಠ ಆಟಗಾರ, ಪಕ್ಕಾ ಅಗ್ರೆಸಿವ್. ಬ್ಯಾಟ್ ಹಿಡಿದು ಮೈದಾನಕ್ಕೆ ಬಂದ್ರೆ ಎದುರಾಳಿ ಯಾರೇ ಆಗಿರ್ಲಿ, ಸ್ಟೇಡಿಯಂ ಯಾವುದೇ ಆಗಿರ್ಲಿ, ಬೌಂಡರಿ ಸಿಕ್ಸರ್ ಗಳನ್ನ ಹೊಡೆದು ಮೈದಾನದಲ್ಲಿ ಇದ್ದಷ್ಟು ಹೊತ್ತು ನಡೆಯುತ್ತೆ ಕೊಹ್ಲಿದೇ ಆರ್ಭಟ. ಸೋಲನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲದೆ ತಂಡದ ಗೆಲುವಿಗಾಗಿ ಕೊನೆ ತನಕ ಹೋರಾಟ ನಡೆಸೋ ಎಂಟೆದೆಯ ಭಂಟ ಕಿಂಗ್ ಕೊಹ್ಲಿ. ಇದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಮ್ಯಾಚ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನೀವೆಲ್ಲ ಮ್ಯಾಚ್ ನೋಡಿರ್ತೀರಿ. ಹಾಗೆ ವಿರಾಟ್ ಕೊಹ್ಲಿದು ಸೆಂಚರ್ ಕೂಡ ಎಂಜಾಯ್ ಮಾಡಿರ್ತೀರಿ. ಆದ್ರೂ ಇಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡ್ಲೇಬೇಕು. ಅಯ್ಯೋ, ಇನ್ನೇನ್ ವಿರಾಟ್ ಕೊಹ್ಲಿ ಕತೆ ಮುಗಿದೇ ಹೋಯ್ತು, ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ಮುರಿಯೋದಕ್ಕೆ ಆಗೋದೇ ಇಲ್ಲ ಬಿಡಿ ಅಂತ ಮೂಗು ಮುರಿದವರಿಗೆ ವಿರಾಟ್ ಕೊಹ್ಲಿ ತನ್ನ ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ. ಕೊಹ್ಲಿ ಮಾಡಿದ ಸೆಂಚುರಿಗಿಂತಲೂ ಹೆಚ್ಚು ಗಮನ ಸೆಳೆದಿದ್ದು ಒಬ್ಬ ದೊಡ್ಡ ಆಟಗಾರ ಒಂದು ದೊಡ್ಡ ಪಂದ್ಯದಲ್ಲಿ ಹೇಗೆ ದೊಡ್ಡತನ ತೋರಿಸಬೇಕು, ಹೇಗೆ ಆಟ ಆಡಬೇಕು ಅನ್ನೋದನ್ನ ತೋರಿಸಿ ವಿರಾಟ್ ಕೊಹ್ಲಿ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಭಾರತದ ವಿರುದ್ಧದ ಪಂದ್ಯದಲ್ಲಿ ಸೋತ್ ಮೇಲೆ ಪಾಕಿಸ್ತಾನಿ ಫ್ಯಾನ್ಸ್ಗಳು ಬಾಯಿ ಬಡ್ಕೋತಾ ಇದ್ದಾರೆ. ವಿರಾಟ್ ಕೊಹ್ಲಿ ಯಾವಾಗ ಆಡ್ತಾನೋ ಇಲ್ವೋ, ಆದ್ರೆ ಪಾಕಿಸ್ತಾನವನ್ನ ಮಾತ್ರ ಮನಸ್ಸಿಗೆ ಬಂದಂತೆ ಅಡ್ಡಾಡಿಸ್ತಾನಲ್ಲ ಅಂತ ಎದೆ ಬಡ್ಕೋತಾ ಇದ್ದಾರೆ. ಪಾಕಿಸ್ತಾನ ಈಗ ಹೆಚ್ಚು ಕಡಿಮೆ ಟೂರ್ನಮೆಂಟ್ ನಿಂದಲೇ ಹೊರಗೆ ಹೋಗಿದೆ. ತಾನೇ ಸಂಘಟಿಸಿರೋ ಟೂರ್ನಿಯಲ್ಲಿ ತಾನೇ ಮೊದಲು ಹೊರಗೆ ಹೋಗೋದು ಪಾಕಿಸ್ತಾನಕ್ಕೆ ಅದೆಂತ ಅಪಮಾನ ಅಲ್ವಾ? ಇದಕ್ಕೇನೆ ಪಾಕಿಸ್ತಾನಿಗಳು ವಿರಾಟ್ ಕೊಹ್ಲಿ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಹಾಗಂತ ಪಾಕಿಸ್ತಾನಿಗಳು ವಿರಾಟ್ ಕೊಹ್ಲಿಯ ದ್ವೇಷಿಗಳಲ್ಲ. ಬಾಬರ್ ಅಜಮ್ಗಿಂತಲೂ ಕೊಹ್ಲಿಯನ್ನ ಇಷ್ಟಪಡೋ ಪಾಕಿಸ್ತಾನಿಗಳಿದ್ದಾರೆ. ಕೊಹ್ಲಿಯನ್ನೇ ನಿಜವಾದ ಕಿಂಗ್ ಅಂತ ಹಾಡಿ ಹೊಗಳ್ತಾರೆ. ವಿರಾಟ್ ಕೊಹ್ಲಿನೇ ಹಾಗೆ ಶತ್ರುಗಳು ಕೂಡ ಪ್ರೀತಿಸುವಂತೆ ಮಾಡೋ ಆಟಗಾರ. ಅವನ್ಯಾರೋ ಅಬ್ರಾರ್ ಅನ್ನೋ ಎಳಸು ಬೌಲರ್ ಗೆಲ್ಲ ವಿಕೆಟ್ ತೆಗೆದುಕೊಂಡ ತಕ್ಷಣ ಅವನು ಕತ್ತು ಆಡಿಸಿದ ರೀತಿ ನೋಡಿದ್ರೆ ಎಂತವರಿಗೂ ಸಿಟ್ಟು ಬರುತ್ತೆ. ಆದ್ರೆ ಕೊಹ್ಲಿ ಅವನಿಗೂ ಮರ್ಯಾದೆ ಕೊಟ್ಟು ಆಡಿದ. ಗೆದ್ದ ಮೇಲೆ ನಾನು ಹೇಳಿಲ್ವಾ, ನಾನಿದ್ದೀನಿ ಅನ್ನೋ ಮಾತು ಹೇಳಿ ಅಬ್ರಾರ್ಗೆ ನಾಟುವಂತೆ ಬ್ಯಾಟ್ ನಿಂದಲೇ ಉತ್ತರ ಕೊಟ್ಟಿದ್ದ. ಪಾಕಿಸ್ತಾನ ವಿರುದ್ಧದ ಮ್ಯಾಚ್ ಕೊಹ್ಲಿ ಆಡಿದ ಸರ್ವಶ್ರೇಷ್ಠ ಇನ್ನಿಂಗ್ಸ್ ಏನೂ ಆಗಿರ್ಲಿಲ್ಲ. 7 ಬೌಂಡರಿ ಹೊಡೆದ್ರು ಅಷ್ಟೇ, ಒಂದು ಸಿಕ್ಸರ್ ಇಲ್ಲ. ಆದರೆ ಈ ಮ್ಯಾಚ್ ನಲ್ಲಿ ಕಂಡದ್ದು ಬೇಟೆಗಾರನ ಅಸಾಧ್ಯ ತಾಳ್ಮೆ. ಪಾಕಿಸ್ತಾನ ದೊಡ್ಡ ಮೊತ್ತವನ್ನೇನು ಕಲೆ ಹಾಕಿರ್ಲಿಲ್ಲ. T20ಯಂತೆ ಆಡಿ 20 ಓವರ್ಗಳಲ್ಲಿ ಗೆಲ್ಲುವ ಅಗತ್ಯವೂ ಇರಲಿಲ್ಲ. ಕೊಹ್ಲಿ ಆಡಿದ್ರು, ಆಡುತ್ತಲೇ ಹೋದ್ರು. ಕೊನೆಗೆ 100 ರನ್ ಎಲ್ಲಿಂದ ಬಂದ್ವು ಅನ್ನುವಂತೆ ಆಡಿದ್ರು. ಪಾಕಿಸ್ತಾನ ವಿರುದ್ಧ ಇಂಡಿಯಾ ಗೆಲ್ಬೇಕಿತ್ತು, ಗೆಲ್ತು. ಕೊಹ್ಲಿಗೊಂದು ಸೆಂಚುರಿ ಬೇಕಿತ್ತು, ಅದು ಬಂತು. ಕೊಹ್ಲಿ ಆಟ ಮುಗಿದೇ ಹೋಯ್ತು ಅಂತಿದ್ದವರಿಗೆ ಉತ್ತರವೂ ಸಿಕ್ತು. ಹೇಳಿ ಕೇಳಿ ಪಾಕಿಸ್ತಾನದ ವಿರುದ್ಧದ ಪಂದ್ಯ ರೋಹಿತ್ ಔಟ್ ಆದ ಮೇಲೆ ಎಲ್ಲರೂ ಅದೇ ಮಾದರಿಯಲ್ಲಿ ಬ್ಯಾಟ್ ಬೀಸಲು ಹೋಗಿದ್ರೆ ತಂಡ ಒತ್ತಡಕ್ಕೆ ಸಿಲುಕ್ತಾ ಇತ್ತು. ಕೊಹ್ಲಿ ಆಗಾಗಲೂ ಬಿಡ್ಲಿಲ್ಲ. ಮೊದಲು ಶುಭ್ಮನ್ ಗಿಲ್ ಜೊತೆ, ನಂತರ ಶ್ರೇಯಸ್ ಜೊತೆ ಇನ್ನಿಂಗ್ಸ್ ಕಟ್ಟಿ ಗೆಲ್ಲಿಸಿಯೇ ಬಿಟ್ರು. ಭಾರತ ಗೆದ್ದಾಗ ಇನ್ನು 45 ಎಸೆತಗಳು ಬಾಕಿ ಇದ್ವು. ವಿರಾಟ್ ಕೊಹ್ಲಿಗಿಂತ ಬಿರುಸಾಗಿ ಆಡುವ ಎಷ್ಟೋ ಆಟಗಾರರು ಇರಬಹುದು, ಕೊಹ್ಲಿಗಿಂತ ಹೆಚ್ಚು ದಾಖಲೆ ಮಾಡುವವರು ಇರಬಹುದು. ಆದ್ರೆ ಇನ್ನೊಬ್ಬ ಕೊಹ್ಲಿಯನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಗೆಲುವಿನ ಹಸಿವು, ಪ್ರತಿ ಕ್ಷಣವೂ ಆಟಕ್ಕೆ ತನ್ನನ್ನ ತಾನು ಸಮರ್ಪಿಸಿಕೊಳ್ಳುವ ಪರಿ. ಕೊಹ್ಲಿಯ ಆ ಪ್ಯಾಷನ್ ಸರಿಗಟ್ಟುವವರು ಯಾರು ಇಲ್ಲ. ಕ್ರಿಕೆಟ್ ಕೊಹ್ಲಿಗೆ ಎಲ್ಲವೂ ಹೌದು. ಕೊಹ್ಲಿಗೆ ಕ್ರಿಕೆಟ್ ಎಲ್ಲವನ್ನೂ ಕೊಟ್ಟಿದೆ. ಕೊಹ್ಲಿ ಕೂಡ ಕ್ರಿಕೆಟ್ಗೆ ತನ್ನನ್ನ ತಾನು ಸಮರ್ಪಿಸಿಕೊಂಡಿದ್ದಾರೆ. ತಂಡ ಸೋತಾಗಲೂ ತನ್ನ ತಂಡಕ್ಕಾಗಿ ಬ್ಯಾಟ್ ಹಿಡಿದು ಮೈದಾನದಲ್ಲಿದ್ದು ಅವತ್ತು ತನ್ನ ತಂಡವನ್ನ ಗೆಲ್ಲಿಸಿಕೊಂಡು ಬಂದ ಕೀರ್ತಿ ವಿರಾಟ್ ಕೊಹ್ಲಿಗಿದೆ. ಕೊಹ್ಲಿಗೆ ಈಗ 36 ವರ್ಷ ವಯಸ್ಸು. ಫಿಟ್ನೆಸ್ ಅಲ್ಲಿ ಉಳಿದೆಲ್ಲ ಕ್ರಿಕೆಟರಿಗಿಂತ ಮುಂದು. ಆತ ಇನ್ನಷ್ಟು ವರ್ಷ ಆಡ್ಲೇಬೇಕು. BCCI ಕೆಟ್ಟ ರಾಜಕೀಯದಿಂದ ಕೊಹ್ಲಿ ಕ್ಯಾಪ್ಟನ್ಸಿ ಕಿತ್ತುಕೊಂಡ ಹಾಗೆ ಕೆರಿಯರ್ ನಿಲ್ಲಿಸದೇ ಇರಲಿ ಅಂದ ಹಾಗೆ ಕೊಹ್ಲಿ ಫೀಲ್ಡಿಂಗ್ ವೇಳೆ ನಸೀಂ ಶಾನ ಶೂ ಲೇಸ್ ಕಟ್ಟುವ ದೃಶ್ಯ ವೈರಲ್ ಆಗಿದೆ. ಕೊಹ್ಲಿ ಇರೋದೇ ಹಾಗೆ, ಒಳಗೆ ಕಹಿ ಇಟ್ಟುಕೊಳ್ಳದೆ ಆಡುವವರ ಪರಿ ಹೊಸಬರಿಗೆ ಮಾದರಿ. ವಿರಾಟ್ ಕೊಹ್ಲಿ ಮಾನವೀಯತೆಯಲ್ಲಿ ಮಾದರಿ ಹೇಗಾಗ್ತಾರೋ ಆಟದಲ್ಲೂ ಕೂಡ ಹಾಗೆ ಮಾದರಿ. ಸಚಿನ್ ತೆಂಡೂಲ್ಕರ್ ಮಾಡಿರೋ ದಾಖಲೆಗಳನ್ನ ಮುರಿಯಬೇಕಂದ್ರೆ ಅದು ಕೊಹ್ಲಿಯಿಂದ ಮಾತ್ರ ಸಾಧ್ಯ. ಪಾಕಿಸ್ತಾನದ ವಿರುದ್ಧ ಸಿಡಿದು ಬಂದ ಆ ಒಂದು ಸೆಂಚುರಿ ಹಲವು ದಾಖಲೆಗಳನ್ನ ಪುಡಿ ಮಾಡಿದೆ. ಏಕದಿನ ಕ್ರಿಕೆಟ್ ನಲ್ಲಿ ಕೇವಲ 287 ಇನ್ನಿಂಗ್ಸ್ ಗಳನ್ನ ಆಡಿರೋ ವಿರಾಟ್ ಕೊಹ್ಲಿ 14,000 ಪೂರೈಸಿದ್ದಾರೆ. ಈ ಮೂಲಕ ಅತಿ ವೇಗವಾಗಿ 14,000 ರನ್ಗಳನ್ನ ಕಲೆ ಹಾಕಿದ ವಿಶ್ವ ದಾಖಲೆ ವಿರಾಟ್ ಕೊಹ್ಲಿ ಪಾಲಾಗಿದೆ.
ಇನ್ನು ಐಸಿಸಿ ಒನ್ ಡೇ ಕ್ರಿಕೆಟ್ ಟೂರ್ನಿಯಲ್ಲಿ ಅತ್ಯಧಿಕ 50+ ಸ್ಕೋರ್ ಗಳಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಈ 23 50+ ಸ್ಕೋರ್ ಮಾಡಿದ್ದ ಸಚಿನ್ ತೆಂಡೂಲ್ಕರ್ ಅಗ್ರ ಸ್ಥಾನದಲ್ಲಿದ್ರು. ಇದೀಗ ಈ ದಾಖಲೆಯನ್ನ ಸರಿಗಟ್ಟಿದ ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕಕ್ಕೆ ತಾನೇ ಕಿಂಗ್ ಅನ್ನೋ ಶರ ಬರೆದಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಸೆಂಚುರಿ ಬಾರಿಸೋದ್ರೊಂದಿಗೆ ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಐಸಿಸಿ ಟೂರ್ನಿಯಲ್ಲಿ ಅತಿ ಹೆಚ್ಚು ಬಾರಿಗೆ ಅಂದ್ರೆ 14 ಬಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದ ಮೊದಲ ಆಟಗಾರ ಅನಿಸಿಕೊಂಡಿದ್ದಾರೆ. ಇನ್ನು ಏಕದಿನ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ಜಗತ್ತಿನ ಮೊದಲ ಬ್ಯಾಟ್ಸ್ಮನ್ ಅನ್ನೋ ಹೆಗ್ಗಳಿಕೆ ಕೂಡ ವಿರಾಟ್ ಕೊಹ್ಲಿ ಪಾಲಾಗಿದೆ. ಈ ಹಿಂದೆ 50 ಸೆಂಚುರಿ ಸಿಡಿಸಿ ಸಚಿನ್ ತೆಂಡೂಲ್ಕರ್ಗೆ ಸರಿಯಾಗಿದ್ದ ವಿರಾಟ್ ಕೊಹ್ಲಿ ಈಗ 51ನೇ ಶತಕ ಸಿಡಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಬರೀ ಬೆಸ್ಟ್ ಬ್ಯಾಟ್ಸ್ಮನ್ ಮಾತ್ರವಲ್ಲ, ತಾನೊಬ್ಬ ಬೆಸ್ಟ್ ಫೀಲ್ಡರ್ ಅನ್ನೋದನ್ನ ಕೂಡ ಕೊಹ್ಲಿ ಸಾಬೀತು ಮಾಡಿದ್ದಾರೆ. ಏಕದಿನ ಕ್ರಿಕೆಟ್ ನಲ್ಲಿ ಭಾರತದ ಪರ ಅತ್ಯಧಿಕ ಕ್ಯಾಚ್ ಹಿಡಿದ ಫೀಲ್ಡರ್ ಅನ್ನೋ ಖ್ಯಾತಿ ವಿರಾಟ್ ಕೊಹ್ಲಿ ಪಾಲಾಗಿದೆ. ಇದಕ್ಕೂ ಮುನ್ನ ಈ ದಾಖಲೆಯನ್ನ ಮೊಹಮ್ಮದ್ ಅಜರುದ್ದೀನ್ 156 ಕ್ಯಾಚ್ ಹಿಡಿದು ಅಗ್ರ ಸ್ಥಾನದಲ್ಲಿ ಇದ್ರು. ಇದೀಗ 158 ಕ್ಯಾಚ್ಗಳೊಂದಿಗೆ ಕಿಂಗ್ ಕೊಹ್ಲಿ ಬೆಸ್ಟ್ ಫೀಲ್ಡರ್ ಅನಿಸಿಕೊಂಡಿದ್ದಾರೆ. ಭಾರತ ಪಾಕ್ ಮ್ಯಾಚ್ ಆರಂಭ ಆಗೋದಕ್ಕೂ ಮೊದಲೇ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋ ಐಐಟಿ ಬಾಬಾ ಭಾರತ ಪಾಕಿಸ್ತಾನದ ವಿರುದ್ಧ ಸೋತೋಗುತ್ತೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ರು. ಆದ್ರೆ ಐಐಟಿ ಬಾಬನ ಭವಿಷ್ಯವೇ ಸೋತೋಗಿದೆ. ಟೀಮ್ ಇಂಡಿಯಾ ಭರ್ಜರಿಯಾಗಿ ಗೆದ್ದಿದೆ. ವಿರಾಟ್ ಬ್ಯಾಟಿನ ಅಬ್ಬರದ ಮುಂದೆ ಬುರುಡೆ ಭವಿಷ್ಯಗಳೆಲ್ಲವೂ ಬುಡಮೇಲು ಆಗೋಗಿದ್ದಾವೆ. ಒಟ್ನಲ್ಲಿ ಒಂದು ಸಮಯದಲ್ಲಿ ಕೊಹ್ಲಿಯನ್ನ ಅಂಗಿಸಿದ್ರು, ನಿಂದಿಸಿದ್ರು, ಕುಗ್ಗಿಸಲು ಪ್ರಯತ್ನ ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ಅವರು ಜಗ್ಗಲಿಲ್ಲ. ಆದ್ರೆ ಇದ್ಯಾವುದಕ್ಕೂ ಬಗ್ಗುವ ವ್ಯಕ್ತಿತ್ವ ಕೊಹ್ಲಿದಲ್ಲ. ಅವರ ರಟ್ಟಿಯಲ್ಲಿರೋದು ಟನ್ಗಟ್ಟಲೆ ತಾಕತ್ತು. 36ನೇ ವಯಸ್ಸಿಗೂ ಚಿರತೆಯಂತೆ ಓಡಾಡ್ಕೊಂಡು ಇದ್ದಾರೆ. ನಿನ್ನೆ ಮೊನ್ನೆ ಬಂದವರು ಸಹ ಕೊಹ್ಲಿ ಮುಂದೆ ಏದುಸಿರು ಬಿಡ್ತಾ ಇದ್ದಾರೆ. ಕ್ರಿಕೆಟ್ ಲೋಕದಲ್ಲಿ ಕೊಹ್ಲಿಯನ್ನ ಮೀರಿಸಬಲ್ಲವನು ಮತ್ತೊಬ್ಬ ಬರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಫ್ ದ ವರ್ಲ್ಡ್ ಕ್ರಿಕೆಟ್. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.